ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಆಶಾ. ಸ್ನೇಹಿತರೆ, ನಾವೀಗಾಗಲೇ ಹಿಂದಿನ ವಿಡಿಯೋದಲ್ಲಿ 51,000 ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಕುರಿತಾಗಿ ಒಂದು ವಿಡಿಯೋವನ್ನು ಮಾಡಿದ್ದೆ. ಸೊ ಅದರ ಒಂದು ರಿಲೇಟೆಡ್ ಆಗಿ ಇನ್ನೊಂದು ಜ್ಞಾಪನ ಪತ್ರ ಬಿಡುಗಡೆ ಆಗಿದೆ ಕರ್ನಾಟಕ ಸರ್ಕಾರದಿಂದ, ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆಯಿಂದ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು, 27/5/2026 ಬಂದಿರತಕ್ಕಂಥ ಒಂದು ಜ್ಞಾಪನ ಪತ್ರ ಇದು. ಸೊ ಇಲ್ಲಿ ವಿಷಯ ಏನಿದೆ ಅಂತ ಗಮನಿಸಿ. ಅದಕ್ಕೂ ಮೊದಲು ಯಾರಾದರೂ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋ ಮುಖಾಂತರ ನಾನು ಮಾಡ್ತಕ್ಕಂಥ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪುವಂತೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಇನ್ನಿತರ ಫ್ರೆಂಡ್ಸಿಗೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡೋ ಮುಖಾಂತರ ನನ್ನ ಒಂದು ವಿಡಿಯೋಗಳಿಗೆ ಸಪೋರ್ಟಿವ್ ಆಗಿರಿ ಅಂತ ಹೇಳ್ತಾ, ವಿಷಯ ಏನಂತೇಳಿ ನೋಡೋಣ. 2026-27 ಸಾಲಿಗೆ ಶೈಕ್ಷಣಿಕ ಒಂದು ವರ್ಷದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿರ್ತಕ್ಕಂಥ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳುವ ಕುರಿತು ಅಲ್ವಾ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಉಲ್ಲೇಖನ ನೋಡ್ಬೋದು. ಸೊ ಈ ಒಂದು ವಿಷಯಕ್ಕೆ ಅನುಗುಣವಾಗಿ ಏನು ಮಾಡಲಾಗಿದೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 2026-27 ಸಾಲಿಗೆ ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ಈ ಒಂದು ಎಷ್ಟು ಹುದ್ದೆಗಳನ್ನು ತುಂಬಿಕೊಳ್ಳಲಾಗ್ತಿದೆ, 40,000 ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕಾತಿ ಮಾಡಿಕೊಳ್ಳಲು ಏನು ಮಾಡಲಾಗಿದೆ, ಈ ಒಂದು ಪತ್ರದಲ್ಲಿ ಅನುಮತಿ ನೀಡಲಾಗಿದೆ. ನೀವಿಲ್ಲಿ ಗಮನಿಸಿ, ಯಾರಿಗೆಲ್ಲ ತುಂಬ ನೀಡಿದೆ, ಯಾರೆಲ್ಲ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಹೋಗಲೇಬೇಕು ಜಾಬಿಗೆ ಅಂಥೇಳಿ ಫೈನಾನ್ಷಿಯಲಿ ತುಂಬ ಬಡನಿದ್ದೀರಾ, ಹೋಗಲೇಬೇಕು ಅನ್ನುವಂಥ ಪರಿಸ್ಥಿತಿಗಳಿದ್ದರೆ, ಅವಶ್ಯಕತೆ ಅನಿವಾರ್ಯವಾಗಿದ್ದರೆ ನೀವೇನು ಮಾಡಿ, ಈ ಒಂದು ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ 4ರಿಂದ 5 ಸ್ಕೂಲಿಗೆ, ನಿಮ್ಮ ನಿಯರೆಸ್ಟ್ ಇರ್ತಕ್ಕಂಥ 4ರಿಂದ 5 ಸ್ಕೂಲಿಗೆ ಅಪ್ಲಿಕೇಶನ್ ಹಾಕೋ ಮುಖಾಂತರ ನೀವು ಒಂದು ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ನೋಡ್ಕೊಳ್ಬೋದು. ಯಾವ್ಯಾವ ಶಾಲೆಯಲ್ಲಿ ಏನೆಲ್ಲಿ ಖಾಲಿಯಾಗಿದೆ ಅಂತೇಳಿ ನೋಡಿಕೊಂಡು ಆ ಮುಖಾಂತರ ಏನು ಮಾಡಿ ನೀವು ಒಂದು ಹುದ್ದೆಗಳನ್ನು ಪಡ್ಕೊಳ್ಳುವಂಥ ಒಂದು ಕಡೆ ಗಮನ ಕೊಡಿ. ಸೊ ಹಾಗಾಗಿ ಇಲ್ಲಿ 40,000 PST ಮತ್ತು GPT ಅಲ್ವಾ, PST ಮತ್ತು GPT ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಮುಖ್ಯವಾಗಿ ಇಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ, ಆ ಜ್ಞಾಪನ ಪತ್ರವನ್ನು. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಅಲ್ವಾ, ಅತಿಥಿ ಶಿಕ್ಷಕರನ್ನು ಎಲ್ಲಿವರೆಗೆ, ಕಾಯಂ ಶಿಕ್ಷಕರ ನೇಮಕಾತಿ ಆಗುವವರೆಗೆ. ನಾನೀಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕೂಡ ಇದನ್ನು ಹೇಳಿದ್ದೀನಿ. ಕಾಯಂ ಶಿಕ್ಷಕರ ನೇಮಕಾತಿ ಆಗೋವರೆಗೆ ಅಥವಾ ಈ ವರ್ಷದ ಶೈಕ್ಷಣಿಕ ಅವಧಿ ಮುಗಿಯೋವರೆಗೆ, ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಆಗೋವರೆಗೆ ಆಗಿರ್ಬೋದು ಅಲ್ವಾ, ಈ 40,000 ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲು ಅನುಮತಿ ನೀಡಲಾಗಿರುತ್ತೆ. ಈ ಹುದ್ದೆಗಳಿಗೆ ಒಂದು ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರ ಸಮ್ಮತಿ ನೀಡಿದ್ದು, ಪ್ರಸ್ತುತ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಒಟ್ಟು 33,708 ಹುದ್ದೆಗಳಿಗೆ ಎದುರಾಗಿ ಪ್ರಥಮ ಹಂತದಲ್ಲಿ, ಅಂದರೆ ಈಗ ಫಸ್ಟ್ ಏನು ಮಾಡ್ತಾರೆ, 30,337 ಹುದ್ದೆಗಳನ್ನು ಜಿಲ್ಲಾವಾರು ಅಥವಾ ತಾಲೂಕುವಾರು ಏನು ಮಾಡ್ತಾರೆ, ನೇಮಕವನ್ನು ಮಾಡ್ಕೊಳ್ಳೋದಕ್ಕೆ ಷರತ್ತುಬದ್ಧ, ಅಂದರೆ ಕೆಳಗಡೆ ಒಂದಷ್ಟು ಷರತ್ತುಗಳನ್ನು ನೀಡಲಾಗಿದೆ. ಷರತ್ತುಗಳನ್ನು ನೀಡಿಬಿಟ್ಟು ಅನುಮತಿಯನ್ನು ಕೊಡಲಾಗಿದೆ. ಇವರನ್ನು ಈ ಒಂದು ಕಂಡೀಷನ್ಸ್ ಇವರಿಗೆಲ್ಲ ಅಪ್ಲೈ ಆಗುತ್ತೆ. ಯಾರಿಗೆ, ಈ ಒಂದು ಸಾಲಿನಲ್ಲಿ ಯಾರೋ ಅತಿಥಿ ಶಿಕ್ಷಕರಾಗಿ ಹೋಗಲೇಬೇಕು ಅಂತೇಳಿ ಅಂದ್ಕೊಂಡಿದ್ದೀರಾ, ಅವರು ಈ ಒಂದು ಷರತ್ತುಗಳು ಏನೇನಿದೆ ಅಂತೇಳಿ ನೀವು ಇಲ್ಲಿ ಗಮನಿಸ್ಬೋದು ಅಲ್ವಾ. ಈ ಒಂದು 12 ಷರತ್ತುಗಳನ್ನು ಕೊಡಲಾಗಿದೆ. ಇವುಗಳನ್ನು ನೀವಿಲ್ಲಿ ಓದ್ಕೊಳ್ಬೋದು. 10 ಷರತ್ತುಗಳನ್ನು ಕೊಡಲಾಗಿದೆ ಅಲ್ವಾ. ಅದರಲ್ಲಿ ಮುಖ್ಯವಾದಂಥದ್ದು ಏನಪ್ಪ ಅಂದರೆ, ಗೌರವಧನ. ನಮಗೆ ಏನು ಸ್ಯಾಲ್ರಿ ಕೊಡ್ತಾರೆ ಅಂತಂದರೆ, ಗೆಸ್ಟ್ ಟೀಚರ್ಗೆ 12,000 ಸ್ಯಾಲ್ರಿಯನ್ನು PST ಮತ್ತು GPT ಅತಿಥಿ ಶಿಕ್ಷಕರಾಗಿ ನೇಮಕಾತಿ ಆಗೋರಿಗೆ ನೀಡ್ತಕ್ಕಂಥ ಸ್ಯಾಲ್ರಿ ನೋಡಿ ಇದಿಷ್ಟಿರುತ್ತೆ. ಹೋಗೋಕ್ಕೆ ಯಾರಿಗೆಲ್ಲ ಇಷ್ಟ ಇದೆ ಅವರು ಇಲ್ಲಿ ಗಮನಿಸ್ಬೋದು. ಈ ಒಂದು ಷರತ್ತುಗಳಿಗೆ ಅನ್ವಯವಾಗುವಂತೆ
ನಿಮಗೆ ಏನು ಮಾಡ್ತಿದ್ದಾರೆ, ಅತಿಥಿ ಶಿಕ್ಷಕರನ್ನಾಗಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕೆಲವೊಂದಿಷ್ಟು ರೂಲ್ಸ್ಗಳನ್ನು ನೀವು ಇಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಹಾಗೆ ಈ ಒಂದು ಅದರ್ವೈಸ್ ಇವೆಲ್ಲ ನೇಮಕಾತಿ ಆದ ನಂತರ BEO ಆಫೀಸರ್ಸ್ ಮಾಡ್ತಕ್ಕಂಥ ಕೆಲಸಗಳಾಗಿರುತ್ತೆ. ಇವುಗಳೆಲ್ಲ ನೀವು ಹಾಗೆ ಓದ್ಕೊತಾ ಹೋಗಿ. ಫಸ್ಟ್ ಆಫ್ ಆಲ್ ನಾವೀಗೇನು ನೋಡೋಣ ಅಂದರೆ 2026-27 ಆಗಬೇಕು. ಇಲ್ಲಿ 25-26 ಅಂತ ಕೊಟ್ಟಿದ್ದಾರೆ. ಬಟ್ ಇದೇನಾಗಬೇಕು, 2026-27ನೇ ಸಾಲಿಗೆ ಆಗಬೇಕು. ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕಾತಿ ಮಾಡಿಕೊಳ್ಳಲು ತಾಲೂಕುವಾರು, ಗಮನಿಸಿಲಿ, ತಾಲೂಕುವಾರು ಹುದ್ದೆಗಳ ಒಂದು ಸಂಖ್ಯೆ ಏನೇನಿದೆ ಅಂತೇಳಿ ನಾವು ನೋಡಬೇಕಾಗುತ್ತೆ. ಇಲ್ಲಿ ಒಂದು ಕಡೆ ನೋಡಿ ಸೀರಿಯಲ್ ನಂಬರ್ ಕೊಟ್ಟಾರೆ, ಡಿವಿಷನ್ ಕೊಟ್ಟಿದ್ದಾರೆ, ಡಿಸ್ಟ್ರಿಕ್ಟ್ ಕೊಟ್ಟಿದ್ದಾರೆ, ಹಾಗೆ PST ಅಥವಾ GPT ಎಷ್ಟು ಹುದ್ದೆಗಳಿದೆ ಅಂತ ಕೊಟ್ಟಿದ್ದಾರೆ. ಟೋಟಲ್ ಎಷ್ಟು ಸಂಖ್ಯೆ ಹುದ್ದೆಗಳನ್ನು ನೀಡಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ ಅಲ್ವಾ. ನಾವಿಲ್ಲಿ ಬೆಂಗಳೂರು ಡಿವಿಷನ್ ನೋಡ್ಬೋದು. ಹಾಗೆ ಬೆಂಗಳೂರು ಡಿವಿಷನ್ ನಾವು ಗಮನಿಸ್ತಾ ಹೋದರೆ ಬೆಂಗಳೂರು ರೂರಲಲ್ಲಿ 2921 ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ಳೋ ಒಂದು ಸಂಬಂಧವನ್ನು ಗಮನಿಸ್ಬೋದಿಲ್ಲಿ. ಹಾಗೆ ಬೆಂಗಳೂರು ಅರ್ಬನಲ್ಲಿ ಅಲ್ವಾ, ಬೆಂಗಳೂರು ಅರ್ಬನ್ ನಾರ್ತಲ್ಲಿ 2928 ಹುದ್ದೆಗಳು, ಬೆಂಗಳೂರು ಸೌತಲ್ಲಿ 2920 ಹುದ್ದೆಗಳು, ಹಾಗೆ ಚಿಕ್ಕಬಳ್ಳಾಪುರ ಅಲ್ವಾ, ಚಿಕ್ಕಬಳ್ಳಾಪುರದಲ್ಲಿ 2929 ಹುದ್ದೆಗಳು, ಚಿತ್ರದುರ್ಗದಲ್ಲಿ 2913. ಇಲ್ಲಿ ನೀವು ಗಮನಿಸಿ, ಡಿವಿಷನ್ ಕೊಟ್ಟು, ಡಿಸ್ಟ್ರಿಕ್ಟ್ ಕೊಟ್ಟು ಮತ್ತು ತಾಲೂಕುಗಳನ್ನು ಕೂಡ ನೀಡಲಾಗಿದೆ. ನೀವೇ ಆ ಒಂದು ಸಂಖ್ಯೆ ಎಷ್ಟೆಷ್ಟಿದೆ, ನೀವು ಯಾವ್ಯಾವ ಡಿಸ್ಟಿಕ್ಕಿಗೆ ಯಾವ್ಯಾವ ತಾಲೂಕಿಗೆ ಸಂಬಂಧಿಸಿದ್ರೆ ಅಲ್ಲಿ ನಿಯರೆಸ್ಟ್ ಇರ್ತಕ್ಕಂಥ ಸ್ಕೂಲ್ಗಳಿಗೆ ನೀವು ಕೊಡ್ತಕ್ಕಂಥದ್ದು. ಹಾಗಾಗಿ ನೀವು ಇವನ್ನ ಇನ್ ಡೀಟೇಲಾಗಿ ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಓಕೆ, ನೆಕ್ಸ್ಟು ದಾವಣಗೆರೆ 2914, ನೆಕ್ಸ್ಟು ಕೋಲಾರ 2919, ರಾಮನಗರ, ಹಾಗೆ ನೆಕ್ಸ್ಟು ಶಿವಮೊಗ್ಗ 2915, ತುಮಕೂರು, ಮಧುಗಿರಿ 2931 ಹುದ್ದೆಗಳನ್ನು ಕೊಡಲಾಗಿದೆ. ನೆಕ್ಸ್ಟ್ ತುಮಕೂರಲ್ಲಿ 2918, ಬಾಗಲಕೋಟೆ 2902, ನೆಕ್ಸ್ಟು ಬೆಳಗಾಂ ಅಲ್ಲಿ ಚಿಕ್ಕೋಡಿ ಒಳಗಡೆ, ಬೆಳಗಾಮಲ್ಲಿ ಚಿಕ್ಕೋಡಿಯಲ್ಲಿ ಅದೊಂದು ಶೈಕ್ಷಣಿಕ ಸ್ಥಳ ಆಗಿರೋದ್ರಿಂದ ಅಲ್ಲಿ ಎಷ್ಟಿದೆ ಹುದ್ದೆಗಳು ಅಂದರೆ 2930, ಬೆಳಗಾವಿ 2901, ಧಾರವಾಡ 2909, ಮತ್ತು ಗದಗ 2908, ಹಾವೇರಿ 2911, ನೆಕ್ಸ್ಟ್ ಉತ್ತರ ಕನ್ನಡ ಅಲ್ಲಿ ಸಿರ್ಸಿಯಲ್ಲಿ 2934, ಹಾಗೆ ಉತ್ತರ ಕನ್ನಡದಲ್ಲಿ 2910, ನೆಕ್ಸ್ಟು ವಿಜಯಪುರ 2903, ಬಳ್ಳಾರಿ 2912, ಬೀದರ್ 2905, ಕಲಬುರಗಿ 2904, ನೆಕ್ಸ್ಟ್ ಬಂದರೆ ಕೊಪ್ಪಳ 2907, ರಾಯಚೂರು 2906. ಇಲ್ಲೆಲ್ಲ ಡಿಸ್ಟಿಕ್ ಮತ್ತು ತಾಲೂಕುಗಳನ್ನು ಕೊಡಲಾಗಿದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇನ್ ಡೀಟೇಲಾಗಿ ನಾನು ಹೇಳಲ್ಲ, ನೀವು ಹಾಗೇ PDF ಬೇಕಾದರೆ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ ಅಥವಾ ಯೂಟ್ಯೂಬ್ ಚಾನಲಲ್ಲ, ನಾಲೆಡ್ಜ್ ಗುರು ಟೆಲಿಗ್ರಾಮ್ ಗ್ರೂಪಲ್ಲಿ ಹೋಗಿ ಅಲ್ಲೋಗಿ ಚೆಕ್ ಮಾಡಿ. ನಾನಲ್ಲಿ PDF ಶೇರ್ ಮಾಡಿರ್ತೀನಿ. ವಿಜಯನಗರ 2935, ಯಾದಗಿರಿ 2933, ಚಾಮರಾಜನಗರ 2927, ನೆಕ್ಸ್ಟು ಚಿಕ್ಕಮಗಳೂರು 2917, ದಕ್ಷಿಣ ಕನ್ನಡ 2924, ಹಾಸನ್ 2923, ಕೊಡಗು 2925, ಹಾಗೆ ಮಂಡ್ಯ 2922, ಮೈಸೂರು 2926, ಉಡುಪಿ 2916. ಟೋಟಲಿ ಎಷ್ಟು ಮೊದಲ ಹಂತದಲ್ಲಿ
ನಾವಿಲ್ಲಿ ಗಮನಿಸ್ತಕ್ಕಂಥದ್ದು 33,708 ಅಲ್ವಾ. ಟೋಟಲು 33,708. ಹಾಗೆ ಈ ಹುದ್ದೆಗಳಿಗೆ ಪ್ರಥಮ ಹಂತದಲ್ಲಿ 30,337 ಖಾಲಿ ಹುದ್ದೆಗಳಿಗೆ ಜಿಲ್ಲಾವಾರು ಮತ್ತು ಅಥವಾ ತಾಲೂಕುವಾರು ಇರ್ತಕ್ಕಂಥ ಶಿಕ್ಷಕರನ್ನು ಫಸ್ಟ್ ಒಂದು ಹಂತದಲ್ಲಿ ಏನು ಮಾಡ್ತಾರೆ, ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಸೊ ಫ್ರೆಂಡ್ಸ್, ಇದಿಷ್ಟಾಗಿತ್ತು ಗೆಸ್ಟ್ ಟೀಚರ್ ವೇಕೆನ್ಸೀಸ್ ಯಾವ್ಯಾವ ಡಿಸ್ಟಿಕ್ಕಲ್ಲಿ ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳುವಂಥ ಒಂದು ಹುದ್ದೆಗಳ ಸಂಖ್ಯೆ ಆಗಿತ್ತು. ಸೊ ಇದನ್ನು ನೀವು ಗಮನಿಸಿ ನಿಮ್ಮ ನಿಯರೆಸ್ಟ್ ಇರ್ತಕ್ಕಂಥ ಸ್ಕೂಲ್ಗಳಿಗೆ ಹೋಗಿ 4ರಿಂದ 5 ಸ್ಕೂಲ್ಗಳಿಗೆ ಅಪ್ಲಿಕೇಶನ್ ಹಾಕಿ, ಆ ಮುಖಾಂತರ ನಿಮಗೆ ನೀಡಿದರೆ ಅಪ್ಲಿಕೇಶನ್ ಹಾಕಿ, ಇಲ್ಲದೇ ಇದ್ದರೆ ನೀವು ಓದ್ಕೊಳ್ಬೋದಾಗುತ್ತೆ. ನೀಟಾಗಿ ಕೂತ್ಕೊಂಡು ಓದ್ಕೊಡ್ರಿ. ಇಲ್ಲ ತುಂಬ ನೀಡಿದೆ, ತುಂಬ ಅವಶ್ಯಕತೆ ಇದೆ ವರ್ಕ್ ಮಾಡೋ ಅಂಥದ್ದು ಅನ್ನೋದಾದರೆ ನೀವು ಹೋಗಿ ಅಪ್ಲಿಕೇಶನ್ ಹಾಕಿ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡಿ. ಸೊ ಇದಿಷ್ಟು ಈ ಒಂದು ಜ್ಞಾಪನಾ ಪತ್ರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯಾಗಿತ್ತು. ಯಾರಿಗೆಲ್ಲ ಈ ಒಂದು ಮಾಹಿತಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡೋ ಮುಖಾಂತರ ಸದಾ ನೋಟಿಫೈ ಆಗಿರಿ. ಇನ್ನೊಂದಷ್ಟು ಇನ್ಫಾರ್ಮೇಷನ್ ಅಥವಾ ಇನ್ಫಾರ್ಮೇಟಿವ್ ವಿಡಿಯೋಸನ್ನು ಮಾಡಲಿಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ. ಸೊ ಅದ್ರ ಜೊತೆಯಲ್ಲಿ ನಾಲೆಡ್ಜ್ ಗುರು ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲಿಗೆ ಜಾಯಿನ್ ಆಗಿರಿ. ಇನ್ನೊಂದಷ್ಟು ಇನ್ಫಾರ್ಮೇಷನ್ ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿವರೆಗೂ ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.